युञ्जन्नेवं 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 सदात्मानं 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 योगी 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 नियतमानसः 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 शान्तिं 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 निर्वाणपरमां 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 मत्संस्थां मत्संस्थां मत्संस्थाम् अधिगच्छति 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 युञ्जन्नेवं सदात्मानं युञ्जन्नेवं सदात्मानं युञ्जन्नेवं सदात्मानं योगी नियतमानसः योगी नियतमानसः योगी नियतमानसः शान्तिं निर्वाणपरमां शान्तिं निर्वाणपरमां शान्तिं निर्वाणपरमां मत्संस्थामधिगच्छति 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 युञ्जन्नेवं सदात्मानं योगी नियतमानसः युञ्जन्नेवं सदात्मानं योगी नियतमानसः युञ्जन्नेवं सदात्मानं योगी नियतमानसः शान्तिं निर्वाणपरमां मत्संस्थामधिगच्छति शान्तिं निर्वाणपरमां मत्संस्थामधिगच्छति शान्तिं निर्वाणपरमां मत्संस्थामधिगच्छति युञ्जन्नेवं सदात्मानं योगी नियतमानसः 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 ಶಾಂತಿಂ ನಿರ್ವಾಣ ಪರಮಾಂ ಮತ್ಸಂಸ್ಥಾಮಧಿಗಚ್ಚತಿ. ಆಚಾರ್ಯರು ಭಾಷ್ಯವನ್ನು ಬರೀತಾರೆ, ಯುಂಜನ್ ಸಮಾಧಾನಂ ಕುರ್ವನ್ ಏವಂ ಯಥೋಕ್ತೇನ ವಿಧಾನೇನ ಸದಾ ಆತ್ಮಾನಂ ಯೋಗಿ ನಿಯತಮಾನಸಃ ನಿಯತಂ ಸಂಯತಂ ಮಾನಸಂ ಮನಃ ಯಸ್ಯ ಸೋಯಂ ನಿಯತಮಾನಸಃ ಶಾಂತಿಂ ಉಪರತಿಂ ನಿರ್ವಾಣ ಪರಮಾಂ ನಿರ್ವಾಣಂ ಮೋಕ್ಷಃ ತತ್ ಪರಮಾ ನಿಷ್ಠಾ ಯಸ್ಯಾಹ ಶಾಂತೇಃ ಸಾ ನಿರ್ವಾಣ ಪರಮಾ ತಾಂ ನಿರ್ವಾಣ ಪರಮಾಂ ಮತ್ಸಂಸ್ಥಾಂ ಮದಧೀನಾಂ ಅಧಿಗಚ್ಚತಿ ಪ್ರಾಪ್ನೋತಿ. ಏನು ಹೀಗಂದ್ರೆ, ಯೋಗದ ಫಲವನ್ನ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಏನು ಯೋಗದ ಫಲ ಅಂತ ಅಂದ್ರೆ ಏನು ಅಂದ್ರೆ ಜ್ಞಾನ ಪ್ರಾಪ್ತಿಯ ಮೂಲಕ ಸಿಗೋ ಫಲ ಅಂತ ಅರ್ಥ. ಮನಸ್ಸನ್ನ ನಿರ್ಮಲವಾಗಿಟ್ಕೊಂಡು ಏಕಾಗ್ರ ಚಿತ್ತನಾಗಿ ನಾಸಿಕಾಗ್ರ ದೃಷ್ಟಿಯಿಂದ ಯೋಗಾಭ್ಯಾಸಕ್ಕೆ ಕೂತ್ಕೋಬೇಕು. ಹೇಳ್ತಾರೆ ಆಚಾರ್ಯರು, ಮೇಲೆ ಹೇಳಿದ ಬಗೆಯಿಂದ ಯಾವಾಗ್ಲೂ ಆತ್ಮನನ್ನ ಅಂದ್ರೆ ಮನಸ್ಸನ್ನ ಯೋಗದಲ್ಲಿ ಇಟ್ಕೊಂಡು ಸಮಾಧಾನಗೊಳಿಸ್ಕೊಂಡಿರೋ ನಿಯತ ಮಾನಸನಾದ ಅಂದ್ರೆ ನಿಯತವಾದ ಬಿಗಿ ಹಿಡಿದ ಮಾನಸ ಯಾರಿಗೆ ಇರುತ್ತೋ ಅಂದ್ರೆ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಂಡು ಅಂಥ ಯೋಗಿ ನಿರ್ವಾಣ ಪರವಾದ ಅಂದ್ರೆ ಮೋಕ್ಷಪ್ರದವಾದ ನನ್ನ ವಶದಲ್ಲಿರೋ ಶಾಂತಿಯನ್ನ ಉಪರತಿಯನ್ನ ಪಡಿತಾನೆ ಅಂತ ಹೇಳ್ತಾನೆ ಭಗವಂತ ಅಂತಾರೆ ಆಚಾರ್ಯರು.
ನಿಯತಮಾನಸನಾಗಿ ಯಾವಾಗ್ಲೂ ಆತ್ಮನನ್ನ ಯೋಗದಲ್ಲಿ ಇಟ್ಕೊಳ್ಳೋ ಯೋಗಿ ನಿರ್ವಾಣ ಪರಮವಾದ ನನ್ನಲ್ಲಿರೋ ಶಾಂತಿಯನ್ನ ಪಡಿತಾನೆ. ಅಂದ್ರೆ ಏನ್ ಹೇಳಿದಾಗಾಯ್ತು? ಈ ಶಾಂತಿ ಅನ್ನೋದು ಅಂದ್ರೆ ಮನಸ್ಸಿಗೆ ಶಾಂತಿ ದೊರಕೋದು. ಮನಸ್ಸಿಗೆ ಶಾಂತಿ ದೊರಕೋದು ಅಂದ್ರೆ ಯಾವುದೋ ಒಂದು ಚಿಂತೆ, ಈ ಚಿಂತೆಯನ್ನ ಈ ವಿಷಯದ ಚಿಂತೆನ ನಾನು ಬಿಟ್ಟುಬಿಟ್ಟಿದ್ದೀನಿ, ಅದರಿಂದ ನನಗೆ ಶಾಂತಿ ದೊರಕ್ತು. ಮತ್ತೆ ಇನ್ನೊಂದ್ರ ಬಗ್ಗೆ ಏನೋ ಯೋಚನೆ ಮಾಡ್ಕೊಂಡು ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳೋದು, ಆ ರೀತಿಯಾದ ಶಾಂತಿ ಅಲ್ಲ ಇಲ್ಲಿ ಪರಮಾತ್ಮ ಹೇಳ್ತಾ ಇರೋದು. ಸಮಾಧಾನ ಮನಸ್ಸಿಗೆ ಅದು ಯಾವ ರೀತಿ ಇರಬೇಕು? ಮನಸ್ಸನ್ನ ಈ ಇಂದ್ರಿಯಗಳು ಏನೇನು ಹೊಯ್ದಾಟ ನಡೆಸತ್ವೋ ಅವುಗಳ ಜೊತೆ ಹೋರಾಡಿ ಆ ಮನಸ್ಸನ್ನ ಯಾವಾಗ್ಲೂ ಹಿಡಿತದಲ್ಲಿ ಇಟ್ಕೋಬೇಕು. ಆ ಮನಸ್ಸು ಯಾವಾಗ ನಾವು ಹೇಳಿದ ಮಾತು ಅದು ಕೇಳತ್ತೋ ಆಗ ನಮಗೆ ಆ ಶಾಂತಿ ಲಭಿಸತ್ತಲ್ಲ, ಆ ಸಮಾಧಾನ ಮನಸ್ಸಿಗೆ ಲಭಿಸತ್ತಲ್ಲ, ಅದು ಪರಮೇಶ್ವರ ಕೊಡುವಂಥ ಶಾಂತಿ. ಯಾವುದೋ ಒಂದು ಸುಮ್ಮನೆ ಇದರಿಂದ ನಾನು ತಪ್ಪಿಸ್ಕೊಂಡೆ, ಇದರಿಂದ ಸದ್ಯ ನನ್ನ ಮನ್ಸಿಗೆ ಶಾಂತಿ ಸಿಕ್ತಪ್ಪ, ಇನ್ ಮುಂದೆ ನೋಡ್ಕೊಳ್ಳೋಣ ಯಾವಾಗ್ಲೂ ಅನ್ನೋ ರೀತಿಯಾದ ಕಾರ್ಯದಿಂದ ಜಾರ್ಕೊಂಡು ಶಾಂತಿ ಪಡ್ಕೊಳ್ಳೋದಲ್ಲ ಇದು. ಯಾವಾಗ್ಲೂ ಸಮಾಧಾನವಾಗಿ ಶಾಂತಪರನಾಗಿ ಇರುವಂಥದ್ದು ಅದು ಎಲ್ಲಿ ಸಿಗತ್ತೆ? ಭಗವತ್ ಚಿಂತನೆ ಎಲ್ಲಿ ಸಿಗತ್ತೆ? ಯಾವಾಗ ಸಿಗತ್ತೆ? ನಾವು ಮಾಡೋ ಪ್ರತಿಯೊಂದು ಕಾರ್ಯವನ್ನು ಭಗವದರ್ಪಣ ಯಾವಾಗ ಮಾಡ್ತೀವೋ ಆಗ ಅದು ಶಾಂತಿಯನ್ನ ದೊರಕಿಸಿಕೊಡುತ್ತೆ. ಅದರಿಂದ ಭಗವಂತ ಹೇಳ್ತಾನೆ, ನಿನಗೆ ಆ ಮನಸ್ಸಿಗೆ ಶಾಂತಿ ದೊರಕಬೇಕು ಅಂತ ಅಂದ್ರೆ ಅದು ನನ್ನ ಹತ್ರ ಇದೆ. ಏನ್ ಮಾಡ್ಬೇಕು? ಪರಮಾತ್ಮನ ಹತ್ರ ಇರೋ ಅಂತ ಶಾಂತಿಯನ್ನ ನಾವು ಪಡ್ಕೋಬೇಕು. ಅವನ್ ನಮಗೆ ಅದನ್ನ ಕೊಡಬೇಕು ಅಂತಂದ್ರೆ ನಾವು ಯೋಗಪರರಾಗಿರ್ಬೇಕು. ಯೋಗಪರರಾಗಿರ್ಬೇಕು ಅಂದ್ರೆ ಆ ಯೋಗದಲ್ಲಿ ಮತ್ತೆ ನಾವು ಅಲ್ಲಿಗೆ ಹೋಗ್ಬೇಕು. ಏನ್ ಮಾಡ್ಬೇಕು ಅಂದ್ರೆ ಭಗವಂತನ ಚಿಂತನೆಯನ್ನ ಸದಾ ಮಾಡ್ತಿರ್ಬೇಕು. ಇದನ್ನೇ ಭಗವಂತ ಹೇಳಿರೋದು. ಇನ್ನು ಮುಂದಿನ ಶ್ಲೋಕದಲ್ಲಿ ಯೋಗಕ್ಕೆ ಆಹಾರಾದಿಗಳ ನಿಯಮವನ್ನ ಹೇಳ್ತಾನೆ. ಯೋಗ ಮಾಡುವಾಗ ಹೇಗಿರ್ಬೇಕು, ಆಹಾರದ ಪದ್ಧತಿ ಹೇಗಿರ್ಬೇಕು ಅಂತ ಹೇಳ್ತಾನೆ. ನಾಳೆ ಮುಂದಿನ ಶ್ಲೋಕವನ್ನ ಶ್ರವಣ ಮಾಡೋಣ. ನಮಸ್ಕಾರ.